ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್. ಕ್ರಿಕ್ ಕಿಂಗ್ಡಮ್ ವತಿಯಿಂದ ಶಾಲಾ ಮಕ್ಕಳಿಗಾಗಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ. ಕರ್ಣಬುದ್ಧ ವಿಹಾರದಲ್ಲಿ ಬುದ್ಧನ ಪ್ರತಿಮೆ ಅನಾವರಣಗೊಳಿಸಿದ ಮಲ್ಲಿಕಾರ್ಜುನ್ ಖರ್ಗೆ. ಮೇ 16ರಂದು ಬಂಡೆ ಸಾಹೇಬ್ ಚಿತ್ರ ಬಿಡುಗಡೆ, ಚಿತ್ರತಂಡದಿಂದ ಸುದ್ದಿಗೋಷ್ಠಿ. ಮೇ 15ರಂದು ನಗರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಆಚರಣೆ, ಅಶ್ವಿನಿ ಚೌಹಾಣ್ ಸುದ್ದಿಗೋಷ್ಠಿ. ಇದೀಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ ಪ್ರಪ್ರಥಮ ಬಾರಿಗೆ ರೋಹಿತ್ ಶರ್ಮಾ ಒಡೆತನದ ಕ್ರಿಕ್ ಕಿಂಗ್ಡಮ್ ವತಿಯಿಂದ 12 ವರ್ಷದ ಒಳಗಿನ ಬಾಲಕರ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ಪಂದ್ಯದಲ್ಲಿ ಭಾಗವಹಿಸಿದ ಕ್ರಿಕ್ ಕಿಂಗ್ಡಮ್ ಎ ತಂಡ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಟ್ರೋಫಿ ಮುಡಿಗೇರಿಸಿಕೊಂಡಿತ್ತು. ಸಾಮಾಜಿಕ ಕಾರ್ಯಕರ್ತ ದಯಾನಂದ್ ದೊಡ್ಮನಿ, ಉದ್ಯಮಿದಾರರಾದ ಅಂಬರೀಶ್ ಬಿಲಾವ್ ಹಾಗೂ ಸೇಡಂ ತಾಲೂಕು ದಂಡಾಧಿಕಾರಿ ನಾಗನಾಥ್ ಥರ್ಗೆ ಅವರ ಪ್ರಾಯೋಜಕತ್ವದಲ್ಲಿ ಕಲಬುರಗಿಯ ಆರ್ಎನ್ ಶಾಲೆಯ ಮೈದಾನದಲ್ಲಿ 4 ದಿನಗಳ ಕಾಲ ನಡೆದ ಪಂದ್ಯಾವಳಿ ಯಶಸ್ವಿಯಾಗಿ ಸಮಾರೋಪಗೊಂಡಿದ್ದು, ಪಂದ್ಯದಲ್ಲಿ ಭಾಗವಹಿಸಿದ 4 ತಂಡಗಳ ಪೈಕಿ ಕ್ರಿಕ್ ಕಿಂಗ್ಡಮ್ ಎ ತಂಡ ವಿನ್ನರ್ ಅಪ್ ಆಗಿ ಹೊರಹೊಮ್ಮುವ ಮೂಲಕ ಟ್ರೋಫಿ ಬಾಚಿಕೊಂಡಿತ್ತು. ಇನ್ನು ಕೆಡಿಸಿಡಿಎ ತಂಡ ಕ್ರಿಕ್ ಕಿಂಗ್ಡಮ್ ಎ ತಂಡದೊಂದಿಗೆ ಸೆಣಸಾಡಿ ಕೊನೆಗೆ ರನ್ನರ್ ಅಪ್ ಟ್ರೋಫಿ ಪಡೆದುಕೊಂಡಿತ್ತು. ಇನ್ನು ಫೈನಲ್ನಲ್ಲಿ ಗೆಲುವು ಸಾಧಿಸಿದ ಕ್ರಿಕ್ ಕಿಂಗ್ಡಮ್ ಎ ತಂಡಕ್ಕೆ ಹಾಗೂ ರನ್ನರ್ ಅಪ್ ಪಡೆದುಕೊಂಡ ಕೆಡಿಸಿಡಿಎ ತಂಡಕ್ಕೆ ಹಾಗೂ ಅತ್ಯುತ್ತಮ ಬ್ಯಾಟ್ಸ್ಮನ್ ಶ್ರುತಿಕ್ ಪಾಟೀಲ್, ಶ್ರೇಷ್ಠ ಆಟಗಾರನಾಗಿ ಹೊರಹೊಮ್ಮಿದ ದೇವ್ ಸುತ್ರಾವ್ಗೆ ಹಾಗೂ ಅನೇಕರಿಗೆ ಸಮಾರಂಭದಲ್ಲಿ ಭಾಗವಹಿಸಿದ ಕ್ರಿಕೆಟರ್ ರೋಹಿತ್ ಶರ್ಮಾ ಸಹೋದರ ಸುಶೀಲ್ ಶರ್ಮಾ ಅವರು ಬಹುಮಾನ ವಿತರಿಸಿ ಪ್ರೋತ್ಸಾಹಿಸಿದರು. First of all, good afternoon to everyone. We are very thankful to all of the boys playing here. There were total 4 teams here: DNDS, Cricket Kingdom A, Cricket Kingdom B, KDCD. We are very thankful to them who played with a spirit. Team spirit was good, and we are thankful to the organizers, and we are thankful to the sponsors, Mr. Dayanand Dodmani sir and Mr. Nagnath sir. And now there within a short period there will be a closing ceremony. Till then, wait and watch.
and we are very thankful to the groundsman, Mr. Siddiqui, sir, who provided us a good pitch, and we are thankful to the school Aryan, who provided us ground and gives us a good time here. Okay. Now within a short period there will be a closing ceremony and prize distribution. There is a man of the match, man of the series, best batsman, best bowlers awards are there. We will declare within a very short time. ಸಮಾರಂಭದಲ್ಲಿ ಡಾಕ್ಟರ್ ಕೇದಾರ್ನಾಥ್ ಪಟ್ಟಣಶೆಟ್ಟಿ, ಮಲ್ಲಿಕಾರ್ಜುನ್ ಪಾಟೀಲ್, ವಿಜಯ್ ಕುಮಾರ್ ಪಾಟೀಲ್, ಮಾರುತಿ ರಾವ್ ಕಣ್ಣಿ, ಕಿರಣ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಬಸವನಗರದಲ್ಲಿರುವ ಕರುಣಾ ಬುದ್ಧ ವಿಹಾರದಲ್ಲಿ ಪಂಚಲೋಹದ ಭೂಮಿ ಸ್ಪರ್ಶ ಮುದ್ರೆಯ ಬುದ್ಧನ ಮೂರ್ತಿಯನ್ನು ಎಐಸಿಸಿ ಅಧ್ಯಕ್ಷ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಮವಾರ ಉದ್ಘಾಟಿಸಿದರು. ಬಳಿಕ ಬಸವನಗರದ ಸಮುದಾಯ ಭವನ ಆವರಣದಲ್ಲಿ ಬುದ್ಧನ ಶಿಲಾಮೂರ್ತಿ ಅನಾವರಣಗೊಳಿಸಿದರು. ಬುದ್ಧ ಪೂರ್ಣಿಮೆಯ ನಿಮಿತ್ತ ಕಲಬುರಗಿ ನಗರದ ಬಸವನಗರದಲ್ಲಿರುವ ಕರುಣಾ ಬುದ್ಧ ವಿಹಾರದಲ್ಲಿ ಆಯೋಜನೆ ಮಾಡಲಾಗಿದ್ದ ನೂತನವಾಗಿ ಸ್ಥಾಪಿಸಲಾದ ಪಂಚಲೋಹದ ಭೂಮಿ ಸ್ಪರ್ಶ ಮುದ್ರೆಯ ಬುದ್ಧನ ಮೂರ್ತಿಯನ್ನು ಅನಾವರಣ ಸಮಾರಂಭದಲ್ಲಿ ಭಾಗವಹಿಸಿದ ಎಐಸಿಸಿ ಅಧ್ಯಕ್ಷ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೂರ್ತಿಯನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು 1960ರ ದಶಕದ ದಿನಗಳಿಗೆ ಜಾರಿದ್ರು. ಬಸವನಗರದ ಬಸವಣ್ಣನ ಕಟ್ಟಿಯಲ್ಲಿ ಬೋಧಿ ವೃಕ್ಷ ನೆಟ್ಟ ಪ್ರಸಂಗ ನೆನಪಿಸಿಕೊಂಡ್ರು. ಈ ಬೋಧಿ ವೃಕ್ಷಕ್ಕೀಗ 60ರಿಂದ 65 ವರ್ಷಗಳಿರಬಹುದು. ಒಂದೊಮ್ಮೆ ಕಲಬುರಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ. ನೀವೆಲ್ಲ ಸೇರಿ ಬೆಂಗಳೂರಿನ ವಿಧಾನಸೌಧಕ್ಕೆ ಕಳಿಸಿದ್ದೀರಿ. ಅಲ್ಲಿಂದ ದೆಹಲಿಗೆ ಹೋದೆ. ಈಗ ಎಐಸಿಸಿ ಅಧ್ಯಕ್ಷನಾಗಿದ್ದೇನೆ. 11 ಸಲ ಚುನಾಯಿತನಾದೆ. ಇದಕ್ಕೆ ಅಂಬೇಡ್ಕರ್ ಸಂವಿಧಾನದ ಬಲ, ಬುದ್ಧನ ಆಶೀರ್ವಾದ, ನಿಮ್ಮೆಲ್ಲರ ಬೆಂಬಲ ಕಾರಣ ಎಂದರು. ಬಳಿಕ ಮಾತನಾಡಿದ ಸಮಿತಿ ಮುಖಂಡ ದೇವೇಂದ್ರ ಸಿನ್ನೂರ್ ಅವರು, ಬಸವನಗರದಲ್ಲಿ ನೂತನವಾಗಿ ಸ್ಥಾಪಿಸಲಾದ ಬುದ್ಧ ಪಂಚಲೋಹದ ಭೂಮಿ ಸ್ಪರ್ಶ ಮುದ್ರೆಯು ಬುದ್ಧನ ಮೂರ್ತಿಯನ್ನ ನಮ್ಮವರೇ ಆದ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದ್ದು ಸಂತೋಷದ ಸಂಗತಿ ಎಂದರು. ಮಹಾಬೋಧಿ ವೃಕ್ಷ ಇದೆ. ಇದಕ್ಕೆ ಸುಮಾರು 60 ವರ್ಷ ಆಗಿರಬಹುದು, 60-65 ವರ್ಷ ಆಗಿರ್ಬೋದು. ಯಾಕಂದ್ರೆ ಅಲ್ಲಿ ಬಸವಣ್ಣನ ಕಟ್ಟಿ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು, ಆವಾಗ ಈ ಓಣಿಯ ಹಿರಿಯರು, ಮುಖ್ಯಸ್ಥರು, ನಾವೆಲ್ಲ ಯುವಕರು ಸೇರಿ ಆ ಬಸವಣ್ಣನ ಕಟ್ಟಿ ಮೇಲೆ ಈ ಒಂದು ಬೋಧಿ ವೃಕ್ಷ ಹಚ್ಚೋಣ ಅಂತ ಹೇಳಿ ಈ ಬೋಧಿ ವೃಕ್ಷ 58ರಲ್ಲಿ ಹಚ್ಚದಂತ ಈ ಗಿಡ. ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ಇತ್ತೀಚೆಗೆ ಬರ್ತಿರ್ತಾರೆ, ಯಾರ ಹೇಳಿದ್ದನ್ನ ಅದೇ ಕೇಳ್ತಿರ್ತಾರೆ. 58 ಯಾಕೆ ಇದನ್ನ ಇಲ್ಲಿ ಬರ್ತಕ್ಕಂಥದ್ದಾಯ್ತು ಅಂದ್ರೆ, ಡಾಕ್ಟರ್ ಅಂಬೇಡ್ಕರ್ ಅವರ ಅಣ್ಣನ ಮಗ ಮುಕುಂದರಾವ್ ಅಂಬೇಡ್ಕರ್ ಅವರು ಮಹಾಪರಿನಿರ್ವಾಣ ಬಾಂಬೆದಲ್ಲಿ ಆದಾಗ ನಾವು ಇಲ್ಲಿಂದ ಟ್ರೈನ್ ಹತ್ತಿ ಸುಮಾರು 1,000 ಜನ ಬಾಂಬೆಗೆ ಹೋಗಿದೆ. ಅದರಲ್ಲಿ ಬಹಳ ಜನ ಇದ್ರು. ಅವಾಗ ಉಪಾಸಕರಂದ್ರೆ ದುಡಿತಕ್ಕಂಥ ಜನ. ಅವರು ನಮ್ಮ ಉಪಾರೆ ಅವರಿದ್ರು, ಭೀಮರಾವ್ ಆಚಾರ್ಯ ಇದ್ರು, ಚಾರ್ಯರು, ಹಿಂಗೆ ಬಹಳ ಜನ. ಈ ಕಡೆ ಎಲ್ಲ ಶಿವರಾಮ್ ಮೂಗ ಅವರಿದ್ರು, ಮತ್ತು ಈಗ ಹನುಮಂತರಾವ್ ಬೆಳಜರ್ಗಿ ಅವರು, ಅನೇಕ ಜನ ಯಾರ ನಂಬಿಕೆ ಬುದ್ಧನ ಮೇಲೆ ಇತ್ತು ಅವರೆಲ್ಲರೂ ಕೂಡ ಬಹಳ ದೃಢತೆಯಿಂದ ಅಂಬೇಡ್ಕರ್ ಅಲ್ಲಿ ವಿಶ್ವಾಸ ಇಟ್ಟು ನಡ್ಕೊಂಡು ಹೋಗ್ತೀವಿ. ಈಗಿನಂಗಿಲ್ಲ. ಆವಾಗ ಮನೆಯಿಂದ ಸ್ವಂತ ಖರ್ಚು ಮಾಡಿ ಮಿಲ್ನಲ್ಲಿ ದುಡಿತಕ್ಕಂಥ ಜನರು ಕೂಡ ತಮ್ಮ ದೇಣಿಗೆಯನ್ನ ಕೊಟ್ಟು ಜಯಂತಿ ಮಾಡ್ತಿದ್ರು. ಈಗ ಜಯಂತಿಗೆಲ್ಲ ಬಹಳಷ್ಟು ಜನ ಹಣ ಇದ್ರೂ ನಾವು ಬೇರೆಯವ್ರ ಹತ್ರ ದಾನ ಕೇಳೋದೇ ಜಾಸ್ತಿ ಆಗಿದೆ.
ಅದಕ್ಕೆ ಅವರು ಬೇರೆಯವರು ಏನಂತಾರೆ, ಏನಪ್ಪ ಎಲೆಕ್ಷನ್ ಬಂತು, ಬಸವ ಜಯಂತಿ ಬಂತು, ಅಂಬೇಡ್ಕರ್ ಜಯಂತಿ ಬಂತು, ನಾವು ದೂರ ಇಡೋಣ ಅಂತೇಳಿ ಬಹಳಷ್ಟು ಜನ ಮಾರಿ ತಪ್ಪಿಸ್ಕೊಂಡು ಹೋಗ್ತಾರೆ. ಇದು ನಿಜ. ನನಗೆ ಅನುಭವ, ಯಾಕಂದ್ರೆ ಸುಮಾರು ರಾಜಕೀಯದಲ್ಲೇ ನಾನು 65 ವರ್ಷ ಕಳೆದಿದ್ದೇನೆ. ಈಗ ನನಗೆ 83 ವರ್ಷ, ಈ ಜುಲೈ ಮುಗಿದು 84 ವರ್ಷ ನಡೀತದೆ. ಮತ್ತು ಇನ್ನೊಂದು, ನಿಮ್ಮೆಲ್ಲರ ಆಶೀರ್ವಾದದಿಂದ, ಬೆಂಬಲದಿಂದ ನಾನು ಸತತವಾಗಿ ಆರಿಸಿಕೊಂಡು ಬಂದಿದ್ದೀನಿ. ಇಲ್ಲದ್ರೆ ಬಹಳಷ್ಟು ಜನ 1 ಸಾರಿ 2 ಸಾರಿ 3 ಸಾರಿಗೆ ಕುಸಿದು ಬೀಳ್ತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ, ಬುದ್ಧನ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು 11 ಸಲ ಆರಿಸಿ ಬಂದಿದ್ದೇನೆ. ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಗುಲ್ಬರ್ಗಾದ ಸಿಟಿಲಿದ್ದೇನೆ. ಇಂದಿರಾ ಗಾಂಧೀಜಿ ಅವರು ಬಂದಿದ್ರು. ಈಗ ಅದಕ್ಕೆ ಟೌನ್ ಹಾಲ್ಗೆ ಮೊದಲು ನಾವು ಇಂದಿರಾ ಭವನ್ ಅಂತಿದ್ವಿ. ಅಲ್ಲಿ ಬಹಳ ಜನ ಸೇರ್ತಿದ್ದಿಲ್ಲ, ಇಲ್ಲಿ ಸೇರಿದ್ದು ಜಾಸ್ತಿ ಜನ ಇದ್ದಾರೆ. ಅಲ್ಲಿ ಸೇರಿದ್ದೆ ಬಹಳ ಆದ್ರೂ ಒಂದು 500 ಜನ. ಯಾಕೆ ಅಂದ್ರೆ ಹೆದರ್ಕೊಂಡು ಯಾರು ಕಾಂಗ್ರೆಸ್ ಹತ್ರ ಬರ್ತಿರ್ಲಿಲ್ಲ. ಯಾಕೆ ಆವಾಗ ನಿಜಲಿಂಗಪ್ಪನವರು ಕಾಂಗ್ರೆಸ್ ಅಧ್ಯಕ್ಷರಿದ್ದರು. ಆಮೇಲೆ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳಿದ್ರು. ಅನೇಕ ಜನ ಕಾಂಗ್ರೆಸ್ ಮುಖ್ಯಮಂತ್ರಿಗಳು, ಕಾರ್ಪೊರೇಟರು ಇವರೆಲ್ಲ ಇದ್ದ ಕಾರಣ ಯಾರೂ ಕೂಡ ಇಂದಿರಾ ಗಾಂಧಿ ಹೆಸರೇ ತಗೊಳ್ತಿದ್ರು. ಹಾಗೆ ಅಂಬೇಡ್ಕರ್ ಹೆಸರು ಕೂಡ ಬಹಳ ಜನ ಮೊದಲು ತಗೊಳ್ತಿದ್ದಿಲ್ಲ. ಈಗ ಎಲ್ಲ ಕಡೆ ಹೋಗ್ರಿ, ನಮ್ಮ ಪಾರ್ಟಿಯಲ್ಲೂ ಕೂಡ ಇದೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಅಂದ್ರೆ ಇದು ಯಾಕೆ ಬರ್ತದಂದ್ರೆ, ಯಾವಾಗ ಜನರ ಒತ್ತಡವನ್ನ ಹೆಚ್ಚಿಗೆ ಆಗ್ತದೋ ಆ ತತ್ವದ ಮೇಲೆ ನಂಬಿಕೆ ಇರ್ತಕ್ಕಂಥ ಜನ ಯಾವುದೇ ಒಂದು ಪಕ್ಷದಲ್ಲಿ ಇದ್ದಾಗ ಆ ಪಕ್ಷಕ್ಕೆ ಶಕ್ತಿ ಅವರಿಂದ ಬಂದಾಗ ಆ ಹೆಸರು ಎಲ್ಲರೂ ಹೇಳ್ತಾರೆ. ಹೇಳದೆ ಇರೋರು ಈಗ ಎಲ್ಲರೂ ಹೇಳ್ತಾರೆ. ಕಾಂಗ್ರೆಸ್ ಮುಖಂಡರು ಹಿಡ್ಕೊಂಡು ಬಿಜೆಪಿ ಮುಖಂಡರು ಎಲ್ಲರೂ ಕೂಡ ಜೈ ಭೀಮ್ ಅಂತಾರೆ. ಜೈ ಸಂವಿಧಾನ, ಜೈ ಸಂವಿಧಾನ ಅಂತ. ಮೊದಲು ಸಂವಿಧಾನವೂ ಯಾರಿಗೂ ಗೊತ್ತಿರಲಿಲ್ಲ. ಮತ್ತು ಅದರ ಓದುಗಳನ್ನ, ಬರಹಗಳನ್ನ ಏನಿದೆ ಅನ್ನೋದು ತಿಳ್ಕೊಂಡಿದ್ದೀವಿ. ಇದನ್ನ ನಾವು ನೆನಪಿಡುವ. ಈಗ ನಿಮಗೆ ಇಲ್ಲಿ 7 ಜಿಲ್ಲೆಗೆ ನಾನೊಂದು ಹೊಸ ನಿಮಗೆ ಸಂವಿಧಾನದ ತಿದ್ದುಪಡಿಯನ್ನು ತಂದುಕೊಟ್ಟೆ. ಆರ್ಟಿಕಲ್ 371J. ಇದರಿಂದ ಸಾವಿರಾರು ಜನರಿಗೆ ಇವತ್ತು ಮೆಡಿಕಲ್ ಸೀಟ್, ಇಂಜಿನಿಯರಿಂಗ್ ಸೀಟ್, ಆಮೇಲೆ ನಿಮ್ಮ ನೌಕರಿಗಳು, ಟೀಚರ್ಸ್ ನೌಕರಿಗಳು ಎಲ್ಲ ಸಿಗ್ತಾ ಇವೆ. ಯಾವುದೇ ರೆಕಮೆಂಡೇಶನ್ ಬೇಕಾಗಿಲ್ಲ. ಯಾರಿಗೆ ಮೆರಿಟ್ ಇರ್ತದೋ ಆ ಜಾತಿಗಳ ಜನರಿಗೆ ಶೆಡ್ಯೂಲ್ ಕಾಸ್ಟ್ ಇದ್ರೆ ಶೆಡ್ಯೂಲ್ ಕಾಸ್ಟ್ ಕೋಟಾದಲ್ಲಿ, ಬ್ಯಾಕ್ವರ್ಡ್ ಇದ್ರೆ ಬ್ಯಾಕ್ವರ್ಡ್ ಕೋಟಾದಲ್ಲಿ, ಜನರಲ್ ಇದ್ರೆ ಜನರಲ್ ಕೋಟಾದಲ್ಲಿ. ನಾವು ಒಬ್ಬರಿಗೂ ಬಿಟ್ಟಿಲ್ಲ, ಎಲ್ಲರಿಗೆ ತೆಗೆದುಕೊಂಡು ಇದು ಒಂದು ದೊಡ್ಡ ಸಂವಿಧಾನದ ಬಳ್ಳಾರಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ನಮ್ಮ ಶಾಪೂರ್, ಗುಲ್ಬರ್ಗ, ಬೀದರ್ ಇಷ್ಟ ಜನರಿಗೆ ಅನುಕೂಲ ಆಗ್ತಕ್ಕಂತ ಸಮಾರಂಭದಲ್ಲಿ ಶಾಸಕ ಅಲಂಪ್ರಭು ಪಾಟೀಲ್, ಪಾಲಿಕೆ ಸದಸ್ಯೆ ರೇಣುಕಾ ಹೋಳ್ಕರ್, ಹನುಮಂತರಾವ್ ಬೇಡಜಿರ್ಗಿ, ರಾಹುಲ್, ಯುವಕ ಸಂಘದ ಅಧ್ಯಕ್ಷ ಶಶಿಕಾಂತ್ ಮೂರ್ತಿ, ಸತ್ಯಶೀಲಾ ಬಿಕ್ಕುಣಿ, ಆರಶೀಲಾ ಬಿಕ್ಕುಣಿ, ಸುಮನಾ ಬಿಕ್ಕುಣಿ, ಸಂಘಮಿತ್ರ ಬಿಕ್ಕುಣಿ, ಬೋಧಿ ಚಿತ್ರ ಬಿಕ್ಕುಣಿ, ಶೀಲ ರಕ್ಷಿತಾ ಬಿಕ್ಕುಣಿ ಸೇರಿದಂತೆ ಹಲವರು ವೇದಿಕೆಯಲ್ಲಿದ್ದರು. ಸೂರ್ಯಕಾಂತ್ ನಿಂಬಾಳ್ಕರ್ ಅಧ್ಯಕ್ಷತೆ ವಹಿಸಿದ್ರು. ಸಮಿತಿಯ ಮುಖಂಡರಾದ ಸಿದ್ದರಾಮ್ ಬೆಳ್ಕೋಟಿ, ಹನುಮಂತ್ ಬೋಧನಾ, ರಮೇಶ್ ಚಿಮಾ ಇದ್ಲಾಯಿ, ಅಜಿತ್ ಕುಮಾರ್ ಶಿಂದೆ, ವಿಜಯ್ ಕುಮಾರ್ ಶಿಂದೆ, ಕಿರಣ್ ಕುಮಾರ್ ಚಾರಿ, ರಾಜು ನಿಪ್ಪಾಣಿ, ಶಿವಕುಮಾರ್ ನಂದಿ ಸೇರಿದಂತೆ ಹಲವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.
ಎನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಮೇ 16ರಂದು ಬಂಡೆ ಸಾಹೇಬ್ ಚಿತ್ರ ಬಿಡುಗಡೆ, ಚಿತ್ರತಂಡದಿಂದ ಸುದ್ದಿಗೋಷ್ಠಿ. ಮೇ 15ರಂದು ನಗರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಆಚರಣೆ, ಅಶ್ವಿನಿ ಚವ್ಹಾಣ್ ಸುದ್ದಿಗೋಷ್ಠಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕೆಲ ವರ್ಷಗಳ ಹಿಂದೆ ಕಲಬುರ್ಗಿಯಲ್ಲಿ ನಡೆದ ನೈಜ ಘಟನೆ ಆಧಾರಿತ ನಿರ್ಮಿಸಲಾದ ಬಂಡೆ ಸಾಹೇಬ್ ಚಲನಚಿತ್ರ ಮೇ 16ರಂದು ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ದೇಶಕ ಚಿನ್ಮಯ್ ರಾಮ್, ಖಳನಾಯಕ ವೀರಣ್ಣ ಕೊರಳ್ಳಿ ಹಾಗೂ ಚಿತ್ರತಂಡ ತಿಳಿಸಿದೆ. ಕಲಬುರ್ಗಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೆಲ ವರ್ಷಗಳ ಹಿಂದೆ ಕಲಬುರ್ಗಿಯಲ್ಲಿ ರೌಡಿ ಶೀಟರ್ ಮುನ್ನಾನನ್ನು ಸೆರೆ ಹಿಡಿಯುವ ಸಂದರ್ಭದಲ್ಲಿ ಶೂಟೌಟ್ಗೆ ಬಲಿಯಾದ ಪಿಎಸ್ಐ ಮಲ್ಲಿಕಾರ್ಜುನ್ ಬಂಡೆ ಅವರ ಜೀವನದ ಕತೆ ಆಧಾರಿತ ಚಿತ್ರ ಮಾಡಿದ್ದೇವೆ. ಇದು ಚಿನ್ಮಯ್ ರಾವ್ ಅವರ ನಿರ್ದೇಶನದ ಮೊದಲ ಚಿತ್ರ. ಗೋಪಣ್ಣ ದೊಡ್ಮನಿ ಚಿತ್ರದ ನಿರ್ಮಾಪಕರಾಗಿದ್ದು, ಪಿಎಸ್ಐ ಮಲ್ಲಿಕಾರ್ಜುನ್ ಬಂಡೆ ಅವರ ಕರ್ತವ್ಯ ನಿಷ್ಠೆಯನ್ನ ಎಲ್ಲರಿಗೂ ತಿಳಿಸುವ ಉದ್ದೇಶದಿಂದ ಈ ಚಿತ್ರದ ನಿರ್ಮಾಣ ಕೈಗೆತ್ತಿಕೊಂಡಿದ್ದೇವೆ ಎಂದರು. ಚಿತ್ರದ ನಾಯಕ ನಟನಾಗಿ ಸಂತೋಷ್ ರಾಮ್ ನಟಿಸಿದ್ದು, ನಾಯಕಿಯಾಗಿ ನಟಿ ಕಾವ್ಯ ಭಾರದ್ವಾಜ್ ಚಿತ್ರದ ಬಣ್ಣ ಹಚ್ಚಿದ್ದಾರೆ. ಚಿತ್ರದ ನಾಯಕ ನಟನಾಗಿ ಸಂತೋಷ್ ರಾಮ್ ನಟಿಸಿದ್ದು, ನಾಯಕಿಯಾಗಿ ನಟಿ ಕಾವ್ಯ ಭಾರದ್ವಾಜ್ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ವೈಫ್ ಅಂದರೆ ಮಲ್ಲಮ್ಮ ಬಂಡೆ ಅವರ ಕ್ಯಾರೆಕ್ಟರ್ನ ನಾನು ಮಾಡಿದ್ದೀನಿ. ಇದರಲ್ಲಿ ಆದಷ್ಟು ನನ್ನ ಕೈಲಾದಷ್ಟು ಅವ್ರ ಬಗ್ಗೆ ತಿಳ್ಕೊಂಡು ತುಂಬ ಚೆನ್ನಾಗಿ ಅವ್ರ ಪಾತ್ರನ ನಿಭಾಯಿಸಿದ್ದೀನಿ. ಮೇ 16 ಅಂದರೆ ಇನ್ನೊಂದು 3 days ಇದೆ. ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಎಲ್ಲರೂ ಬಂದು ಸಿನಿಮಾ ಥಿಯೇಟರಲ್ಲೇ ನೋಡಿ. ನಿಮ್ಮ ಕಲಬುರ್ಗಿ ಅಂದರೆ ಜನ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಬ್ಯಾಂಗ್ಳೂರು ಸೈಡಿಂದ ಇಲ್ಲಿ ಬಂದು ಇಲ್ಲಿ ಭಾಷೆ ಕಲ್ತ್ಕೊಂಡು ನಾವು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಾಪರ್ ತುಮಕೂರು, ಇರೋದು ಬ್ಯಾಂಗ್ಳೂರು. ಇಲ್ಲ, ನಂದು ಆಲ್ರೆಡಿ ಆತ್ಮ ಅಂತ ಆಲ್ರೆಡಿ ರಿಲೀಸ್ ಆಗಿದೆ ಲಾಸ್ಟ್ ಇಯರೇ. ಅಪ್ಕಮಿಂಗ್ ಇನ್ನು ಪ್ರಾಜೆಕ್ಟ್ಸ್ 3 ದೊಡ್ಡ ಪ್ರಾಜೆಕ್ಟ್ಸ್ ಅಂದರೆ 3 ಪ್ರಾಜೆಕ್ಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಮಂತ್ ಒಂದು ರಿಲೀಸಿಗೆ ರೆಡಿ ಆಗ್ತಿದೆ. ಈ ಚಲನಚಿತ್ರದ ನಿರ್ಮಾಪಕರು ಕಮಲಾ ಜಿ ದೊಡ್ಮನಿ, ಮಾಲಾ ವಿ ಕೊರಳಿ ನಿರ್ಮಾಪಕರು. ಇವರು ನಮಗೆ ದೊಡ್ಮನಿ ಸರ್ ಬ್ಯಾಕ್ ಬೋನು, ಮತ್ತು ಅದ್ರಾಗ ಡೈಲಾಗ, ಸ್ಕ್ರೀನ್ ಪ್ಲೇ, ಚಿತ್ರಕಥೆ ವೀರಣ್ಣ ಕೊರಳಿ. ಏನು ಸರ್, 16ನೇ ತಾರೀಕು ಮುಂಜಾನೆ 5:30ಕ್ಕೆ ಪಂಚಮಸಾಲಿ ಪೀಠದ ಗುರುಗಳಾದಂಥ ಮೃತ್ಯುಂಜಯ ಸ್ವಾಮೀಜಿ ಜಗದ್ಗುರುಗಳು 5 ಗಂಟೆಗೆ ಬಂದು ಈ ಚಲನಚಿತ್ರಕ್ಕೆ ಪೂಜೆ ಮಾಡಿ ಅವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದನ್ನು ಹೇಳಿದ್ದಾರೆ ನಿನ್ನೆ. ಇವತ್ತು ಬರಬೇಕಾಗಿತ್ತು ಅವರು ಸಂಗಮ್ ಟಾಕೀಸಲ್ಲಿ ಸರ್. ಬೆಳಗ್ಗೆ 5 ಗಂಟೆ 30 ನಿಮಿಷಕ್ಕೆ ಬ್ರಹ್ಮಿ ಮುಹೂರ್ತದಲ್ಲಿ ಜಯ ಮೃತ್ಯುಂಜಯ ಸ್ವಾಮಿಗಳು ಕೂಡಲ ಸಂಗಮ ಜಗದ್ಗುರು ಇವತ್ತು ಬರಬೇಕಾಗಿತ್ತು ಅವರು. ಮದುವೆ ಇದೆ, ಬರೋಕ್ಕಾಗಲ್ಲ. ಸ್ಟೇಟ್ಮೆಂಟ್ ಕೊಡಿ, ಆ ಥರ ಬರ್ತೀನಿ ಸರ್. 16 ಸಂಗಮ್ ಥಿಯೇಟರ್, ಸಂಗಮ ಮತ್ತು ಶೆಟ್ಟಿ 2 ಕಡೆ ರಿಲೀಸ್ ಮಾಡ್ತಾಯಿದ್ದೀವಿ ಸರ್. ರಿಲೀಸ್ 2 ಕಡೆ ಇದೆ. ಪೂಜೆ ಮಾತ್ರ ಸಂಗಮ್ ಟಾಕೀಸಲ್ಲೇ ಸರ್. ಮಿತ್ರರಿಗೆ ನಮಸ್ಕಾರಗಳು. ಮಲ್ಲಿಕಾರ್ಜುನ್ ಬಂಡೆ ಅಂದರೆ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ.
ಅದನ್ನು ಅಷ್ಟೊಂದು ಹೇಳೋದ್ರಲ್ಲಿ ಇಲ್ಲ. ಇದೇ ತಿಂಗಳು 16ನೇ ತಾರೀಕು ಮೂವಿ ರಿಲೀಸ್ ಆಗ್ತಾಯಿದೆ ಸಂಗಮ್ ಥಿಯೇಟ್ರಲ್ಲಿ ಹಾಗೆ ಶೆಟ್ಟಿಗಿ ಥಿಯೇಟ್ರಲ್ಲಿ. ಆ ಒಂದು ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಶೂಟಿಂಗ್ ಬಂದುಬಿಟ್ಟು ಆಲ್ಮೋಸ್ಟ್ ಎಲ್ಲ ಗುಲ್ಬರ್ಗದಲ್ಲೇ ಶೂಟ್ ಮಾಡಿರೋದು. 28 ಡೇಸ್ ಶೂಟಿಂಗು ಗುಲ್ಬರ್ಗದಲ್ಲಿ ಮಾಡಿದ್ದೀವಿ, ಇನ್ನೊಂದು 10 ಡೇಸು ಬೆಂಗಳೂರಲ್ಲಿ ಶೂಟ್ ಮಾಡಿದ್ದೀವಿ. ಎಂಟೈರ್ ಕರ್ನಾಟಕ ಮೂವಿ ರಿಲೀಸ್ ಆಗ್ತಾಯಿದೆ. ಆಲ್ಮೋಸ್ಟು ಉತ್ತರ ಕರ್ನಾಟಕ ಕಡೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾಯಿದ್ದೀವಿ. ಮಲ್ಲಿಕಾರ್ಜುನ್ ಸರ್ ಇಲ್ಲಿ ಸ್ವಲ್ಪ ಜಾಸ್ತಿ ಪಾಪ್ಯುಲರ್ ಆಗಿರೋದ್ರಿಂದ ಈ ಕಡೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾಯಿದ್ದೀವಿ. ಬೆಂಗಳೂರು ಕಡೆ ಅಷ್ಟೊಂದು ನಾವು ಇದು ಮಾಡ್ತಾಯಿಲ್ಲ. ಬಟ್ ಎಂಟೈರ್ ಕರ್ನಾಟಕ ಮೂವಿ ರಿಲೀಸ್ ಆಗ್ತಾಯಿದೆ. ಹಾಗೆ ಇದರಲ್ಲಿ ಹೀರೋ ಆಗಿ ಸಂತೋಷ್ ರಾಮ್ ಅಂತ ಬಂಡೆ ಸಾಹೇಬ್ ಸರ್ ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ. ಹಾಗೆ ಕಾವ್ಯ ಭರದ್ವಾಜ್ ಅಂತ ಹೀರೋಯಿನ್ನು, ವೀರಣ್ಣ ಕೋಳಿ ಅಂತ ಕಾಲಾಪತ್ತರ್ ಅವ್ರದ್ದು ಮಾಡಿದ್ದಾರೆ. ಆಮೇಲೆ IG ಕ್ಯಾರೆಕ್ಟ್ರು ಬೋಪಣ್ಣ ದೊಡ್ಡಮನಿ ಅಂತ ಪ್ರೊಡ್ಯೂಸರ್ ಅವ್ರು ಮಾಡಿದ್ದಾರೆ. ದಯವಿಟ್ಟು ನಿಮ್ಮನ್ನೆಲ್ಲ ಸಪೋರ್ಟ್ ಇರಬೇಕು. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ನಾವು ಎಷ್ಟೇ ಚೆನ್ನಾಗಿ ಮೂವಿ ಮಾಡಿದ್ರು, ನಾವು ಎಷ್ಟೇ ಚೆನ್ನಾಗಿ ಪ್ರಮೋಷನ್ ಮಾಡಿದ್ರು, ನೀವೆಲ್ಲ ಸಪೋರ್ಟ್ ಮಾಡಿದ್ರೇ ನಾವು ನೆಕ್ಸ್ಟ್ ಇನ್ನೊಂದು ಮೂವಿ ಮಾಡೋಕ್ಕೆ ನಮಗೆ ಸಾಧ್ಯ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಏನೋ ಕ್ವಶನ್ಸ್ಗಳಿದ್ರೆ ಕೇಳ್ಬೋದು. ಸುದ್ದಿಗೋಷ್ಠಿಯಲ್ಲಿ ಚಿತ್ರತಂಡದ ಗೋಪಣ್ಣ ದೊಡ್ಮನಿ, ಕಾವ್ಯ ಭಾರದ್ವಾಜ್, ಅಲಿಶಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಶ್ರೀಶಾ ಎಜುಕೇಷನ್ ಚಾರಿಟೇಬಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಕಲಬುರಗಿಯಲ್ಲಿ ಮೇ 15ರಂದು ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಾರಂಭ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಚೇತನ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಟ್ರಸ್ಟ್ನ ಅಶ್ವಿನಿ ಚವ್ಹಾಣ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶ್ರೀಶಾ ಎಜುಕೇಷನ್ ಚಾರಿಟೇಬಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಕಲಬುರಗಿಯಲ್ಲಿ ಮೇ 15ರಂದು ನಗರದ ಕಲಾಮಂಡಲ ಸಭಾಭವನದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವ ಸಮಾರಂಭ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಚೇತನ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಅರುಣ್ ಕುಮಾರ್ MY ಪಾಟೀಲ್, ಡಾಕ್ಟರ್ ಸುರೇಶ್ ಶರ್ಮಾ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇಂದು ನಾವು ಸಭೆ ಮಾಡುವ ಉದ್ದೇಶ, ಪ್ರೆಸ್ ಮೀಟ್ ಮಾಡುವ ಉದ್ದೇಶವೇನೆಂದರೆ, ಪ್ರತಿ ವರ್ಷದಂತೆ 15ನೇ ತಾರೀಕು 5ನೇ ತಿಂಗಳು ಇದೇ 15ನೇ ತಾರೀಕು 5ನೇ ತಿಂಗಳು 25 ಬೆಳಿಗ್ಗೆ 11 ಗಂಟೆಗೆ ಕಲಾಮಂಡಲದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವ ಹಾಗೂ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ಮಕ್ಕಳಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಆ ಪ್ರಶಸ್ತಿ ಹೆಸರು ಸ್ಫೂರ್ತಿ ಚೇತನ ಪ್ರದಾನ ಪ್ರಶಸ್ತಿ ಅಂತ ಕೊಡ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡೋರು ಶ್ರೀ ಅರುಣ್ ಕುಮಾರ್ MY ಪಾಟೀಲ್, HKE ಸೊಸೈಟಿ ನಿರ್ದೇಶಕರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಡಾಕ್ಟರ್ ಸುರೇಶ್ L ಶರ್ಮಾ ಸರ್, ಅಧ್ಯಕ್ಷಕ ಅಭಿಯಂತರು ಲೋಕೋಪಯೋಗಿ ಇಲಾಖೆ ಕಲಬುರಗಿ. ಮುಖ್ಯ ಅತಿಥಿಗಳು ಶ್ರೀ ರಾಜ್ಕುಮಾರ್ ರಾಠೋಡ್, ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಲಬುರಗಿ. ಶ್ರೀ MS ಅಲ್ಲಾಬಕಾಶ, ಅಪ್ಪರ್ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿ. ಪ್ರಶಸ್ತಿ ಪ್ರದಾನ ಶ್ರೀ ಬಾಲರಾಜ್ ಗುತ್ತೇದಾರ್, JDS ಜಿಲ್ಲಾ ಅಧ್ಯಕ್ಷರು ಕಲಬುರಗಿ. ಮತ್ತು ಅಧ್ಯಕ್ಷತೆ ಶ್ರೀಮತಿ ಅಶ್ವಿನಿ ಚವ್ಹಾಣ್, ಅಧ್ಯಕ್ಷರು ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್. ಅತಿಥಿಗಳು ಶ್ರೀ ಮಹಂತೇಶ್ ಪಾಟೀಲ್, ಸಂಚಾಲಕರು ಆರಕ್ಷಕ ನಿರೀಕ್ಷಕರು ಕಲಬುರಗಿ. ಶ್ರೀ ಜಗನ್ನಾಥ್ ಸೂರ್ಯವಂಶಿ, ಬೀದಿ ವ್ಯಾಪಾರಿಗಳ ರಾಜ್ಯಾಧ್ಯಕ್ಷರು ಕಲಬುರಗಿ. ಕುಮಾರಿ ಮಾಲಾಕಣ್ಣಿ, 4 ಚಕ್ರ ಮುಖ್ಯಸ್ಥೆ. ಶ್ರೀಮತಿ ಅನ್ನಪೂರ್ಣ R ಸಂಗೊಳಗಿ, ಕಲಬುರಗಿ. ಗೌರವ ಉಪಸ್ಥಿತಿ. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ನ ಬ್ರಹ್ಮವೇಣಿ ಪೋತೆ, ಲಕ್ಷ್ಮೀ ಚವ್ಹಾಣ್, ಪ್ರಿಯಾ ಗಡ್ಡಾಳೆ, ಸಂತೋಷ್ ಬಿರಾದರ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ರಿಕ್ ಕಿಂಗ್ಡಮ್ ವತಿಯಿಂದ ಶಾಲಾ ಮಕ್ಕಳಿಗಾಗಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ. ಕರ್ಣ ಬುದ್ಧ ವಿಹಾರದಲ್ಲಿ ಬುದ್ಧನ ಪ್ರತಿಮೆ ಅನಾವರಣಗೊಳಿಸಿದ ಮಲ್ಲಿಕಾರ್ಜುನ್ ಖರ್ಗೆ. ಮೇ 16ರಂದು ಬಂಡೆ ಸಾಹೇಬ್ ಚಿತ್ರ ಬಿಡುಗಡೆ, ಚಿತ್ರತಂಡದಿಂದ ಸುದ್ದಿಗೋಷ್ಠಿ. ಮೇ 15ರಂದು ನಗರದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಆಚರಣೆ, ಅಶ್ವಿನಿ ಚವ್ಹಾಣ್ ಸುದ್ದಿಗೋಷ್ಠಿ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್.
ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ.